ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದ ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ಬನ್ನಿ ಅದರ ಪ್ರಮುಖ ಅಂಶಗಳೇನು, ವಲಯವಾರು, ರಾಜ್ಯವಾರು ಮತ್ತು ವಿಶೇಷವಾಗಿ ಕರ್ನಾಟಕಕ್ಕೆ ಏನು ಸಿಕ್ಕಿದೆ ಎಂದು ಗಮನಿಸೋಣ. ಕೇಂದ್ರ ಬಜೆಟ್ 2026-27 ಒಟ್ಟಾರೆ ಆರ್ಥಿಕ ನೋಟ. ಈ ವರ್ಷದ ಬಜೆಟ್ ಭಾರತವನ್ನು 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವ ವಿಕಸಿತ ಭಾರತದ ದಾರಿಯಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಒಟ್ಟು 53.5 ಲಕ್ಷ ಕೋಟಿ ರೂಪಾಯಿಗಳ ಬೃಹತ್ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಈ ಬಜೆಟ್ನಲ್ಲಿ ಸರ್ಕಾರವು ಆರ್ಥಿಕ ಶಿಸ್ತಿಗೆ ಹೆಚ್ಚಿನ ಒತ್ತು ನೀಡಿದ್ದು, ಹಣಕಾಸಿನ ಕೊರತೆಯನ್ನು ಜಿಡಿಪಿಯ 4.3% ಇಳಿಸುವ ಗುರಿಯನ್ನು ಹಾಕಿಕೊಂಡಿದೆ. ತೆರಿಗೆ ಪದ್ಧತಿಯಲ್ಲಿ ಸರಳತೆಯನ್ನು ತರಲು ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಘೋಷಿಸಲಾಗಿದ್ದು, ಇದು ಏಪ್ರಿಲ್ 2026ರಿಂದ ಜಾರಿಗೆ ಬರಲಿದೆ. ವಲಯವಾರು ಹಂಚಿಕೆ, ಆದ್ಯತೆ ಮತ್ತು ಅಭಿವೃದ್ಧಿ. ಸರ್ಕಾರವು ಈ ಬಾರಿ ರಕ್ಷಣೆ ಮತ್ತು ಮೂಲಸೌಕರ್ಯ ವಲಯಕ್ಕೆ ಅತಿ ಹೆಚ್ಚಿನ ಹಣವನ್ನು ಮೀಸಲಿಟ್ಟಿದೆ. ರಕ್ಷಣೆ ಮತ್ತು ಭದ್ರತೆ, ದೇಶದ ರಕ್ಷಣಾ ಸನ್ನದ್ಧತೆಯನ್ನು ಹೆಚ್ಚಿಸಲು ಮತ್ತು ಶಸ್ತ್ರಾಸ್ತ್ರಗಳ ಸ್ವದೇಶಿ ತಯಾರಿಕೆಯನ್ನು ಪ್ರೋತ್ಸಾಹಿಸಲು 6.54 ಲಕ್ಷ ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ. ಸಾರಿಗೆ ಮತ್ತು ಸಂಪರ್ಕ, ಒಟ್ಟು 5.99 ಲಕ್ಷ ಕೋಟಿ ರೂಪಾಯಿಗಳನ್ನು ಸಾರಿಗೆ ವಲಯಕ್ಕೆ ನೀಡಲಾಗಿದ್ದು, ಇದರಲ್ಲಿ ರಸ್ತೆ ಸಾರಿಗೆಗೆ 3.09 ಲಕ್ಷ ಕೋಟಿ ಹಾಗೂ ರೈಲ್ವೆ ಇಲಾಖೆಗೆ 2.78 ಲಕ್ಷ ಕೋಟಿ ರೂಪಾಯಿಗಳು ಸೇರಿವೆ. ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ, ರೈತರ ಆದಾಯ ಹೆಚ್ಚಿಸಲು ಕೃಷಿ ವಲಯಕ್ಕೆ 1.52 ಲಕ್ಷ ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಿತಿಯನ್ನು 5 ಲಕ್ಷಕ್ಕೆ ಏರಿಸಿರುವುದು ಮತ್ತು ಡಿಜಿಟಲ್ ಕೃಷಿ ಮೂಲಸೌಕರ್ಯಕ್ಕೆ ಒತ್ತು ನೀಡಿರುವುದು ಇದರ ವೈಶಿಷ್ಟ್ಯ. ಶಿಕ್ಷಣ ಮತ್ತು ಆರೋಗ್ಯ, ಶಿಕ್ಷಣ ಕ್ಷೇತ್ರಕ್ಕೆ 1.39 ಲಕ್ಷ ಕೋಟಿ ರೂಪಾಯಿಗಳನ್ನು ಅಂದರೆ 8.3% ಏರಿಕೆ ಮಾಡಲಾಗಿದೆ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ 1.05 ಲಕ್ಷ ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿದೆ. ರಾಜ್ಯವಾರು ಹಂಚಿಕೆ, ಕೇಂದ್ರ ತೆರಿಗೆಯ ಪಾಲು. 16ನೇ ಹಣಕಾಸು ಆಯೋಗದ ಶಿಫಾರಸಿನ ಅನ್ವಯ ಕೇಂದ್ರದ ತೆರಿಗೆ ಸಂಗ್ರಹದಲ್ಲಿ ರಾಜ್ಯಗಳಿಗೆ ನೀಡುವ ಪಾಲನ್ನು 41% ಕಾಯ್ದುಕೊಳ್ಳಲಾಗಿದೆ. ಅತಿ ಹೆಚ್ಚು ಪಾಲು ಪಡೆದ ರಾಜ್ಯಗಳು: ಉತ್ತರ ಪ್ರದೇಶಕ್ಕೆ ಅತಿ ಹೆಚ್ಚು ಅಂದರೆ 1,51,831 ಕೋಟಿ ರೂಪಾಯಿಗಳು ಹಾಗೂ ಬಿಹಾರಕ್ಕೆ 1,12,133 ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿದೆ. ದಕ್ಷಿಣ ಭಾರತದ ರಾಜ್ಯಗಳು: ಈ ಬಾರಿಯ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ 63,049 ಕೋಟಿ ರೂಪಾಯಿಗಳು ದೊರೆತರೆ, ಆಂಧ್ರಪ್ರದೇಶಕ್ಕೆ 64,362 ಕೋಟಿ ಮತ್ತು ತಮಿಳುನಾಡಿಗೆ 62,110 ಕೋಟಿ ರೂಪಾಯಿಗಳು ಲಭಿಸಿವೆ. ಇತರ ರಾಜ್ಯಗಳು: ಮಹಾರಾಷ್ಟ್ರಕ್ಕೆ 98,306 ಕೋಟಿ ರೂಪಾಯಿಗಳು ಮತ್ತು ಪಶ್ಚಿಮ ಬಂಗಾಳಕ್ಕೆ 89,215 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ. ತುಲನಾತ್ಮಕ ವರದಿ, ಕಳೆದ ವರ್ಷ ಹಾಗೂ ಈ ವರ್ಷ. ಹಿಂದಿನ ಹಣಕಾಸು ವರ್ಷಕ್ಕೆ ಅಂದರೆ 2025-26ಕ್ಕೆ ಹೋಲಿಸಿದರೆ, ಈ ಬಾರಿ ರಾಜ್ಯಗಳಿಗೆ ನೀಡಲಾದ ತೆರಿಗೆ ಪಾಲಿನಲ್ಲಿ ಗಮನಾರ್ಹ ಏರಿಕೆ ಕಂಡುಬಂದಿದೆ. ಕರ್ನಾಟಕ: ಕಳೆದ ವರ್ಷ ರಾಜ್ಯಕ್ಕೆ 56,104 ಕೋಟಿ ರೂಪಾಯಿಗಳು ಹಂಚಿಕೆಯಾಗಿತ್ತು. ಈ ವರ್ಷ ಅದು 6,945 ಕೋಟಿ ರೂಪಾಯಿಗಳಷ್ಟು ಏರಿಕೆಯಾಗಿ 63,049 ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಉತ್ತರ ಪ್ರದೇಶ: ಕಳೆದ ವರ್ಷದ 1,35,142 ಕೋಟಿ ರೂಪಾಯಿಗಳಿಗೆ ಹೋಲಿಸಿದರೆ ಈ ಬಾರಿ 16,689 ಕೋಟಿ ರೂಪಾಯಿಗಳಷ್ಟು ಹೆಚ್ಚುವರಿ ಅನುದಾನ ದೊರೆತಿದೆ. ಮಹಾರಾಷ್ಟ್ರ: ಕಳೆದ ವರ್ಷ 87,510 ಕೋಟಿ ರೂಪಾಯಿಗಳನ್ನು ಪಡೆದಿದ್ದ ಮಹಾರಾಷ್ಟ್ರಕ್ಕೆ ಈ ಬಾರಿ 10,896 ಕೋಟಿ ರೂಪಾಯಿಗಳಷ್ಟು ಹೆಚ್ಚಿನ ಮೊತ್ತ ಸಿಕ್ಕಿದೆ. ಕರ್ನಾಟಕಕ್ಕಾಗಿ ವಿಶೇಷ ಘೋಷಣೆಗಳು. ರಾಜ್ಯದ ಆರ್ಥಿಕ ಮತ್ತು ಮೂಲಸೌಕರ್ಯ ವಿಸ್ತರಣೆಗೆ ಪೂರಕವಾಗಿ ಬಜೆಟ್ನಲ್ಲಿ ಹಲವು ವಿಶೇಷ ಯೋಜನೆಗಳನ್ನು ಕರ್ನಾಟಕಕ್ಕೆ ನೀಡಲಾಗಿದೆ. ಹೈಸ್ಪೀಡ್ ರೈಲು ಸಂಪರ್ಕ: ಬೆಂಗಳೂರನ್ನು ಹೈದರಾಬಾದ್ ಮತ್ತು ಚೆನ್ನೈ ನಗರಗಳೊಂದಿಗೆ ಸಂಪರ್ಕಿಸುವ 2 ಪ್ರಮುಖ ಹೈಸ್ಪೀಡ್ ರೈಲು ಕಾರಿಡಾರ್ಗಳನ್ನು ಮಂಜೂರು ಮಾಡಲಾಗಿದೆ. ಕೃಷಿ ಮತ್ತು ತೋಟಗಾರಿಕೆ: ಕರಾವಳಿ ಭಾಗದ ರೈತರಿಗಾಗಿ ತೆಂಗು, ಕೋಕೋ ಮತ್ತು ಗೇರು ಬೆಳೆಗಳಿಗೆ ವಿಶೇಷ ಉತ್ತೇಜನ ಯೋಜನೆಗಳನ್ನು ತರಲಾಗಿದ್ದು, ಗಂಧದ ಮರ ಬೆಳೆಗಾರರಿಗೆ ವಿಶೇಷ ಆರ್ಥಿಕ ನೆರವು ಘೋಷಿಸಲಾಗಿದೆ. ನಗರಾಭಿವೃದ್ಧಿ: ರಾಜ್ಯದ ಬೆಳೆಯುತ್ತಿರುವ ನಗರಗಳಾದ ಮೈಸೂರು, ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿಯ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ವಿಶೇಷ ನಗರಾಭಿವೃದ್ಧಿ ನಿಧಿಯಿಂದ ಹಣ ಮೀಸಲಿಡಲಾಗಿದೆ. ಮಹಿಳಾ ಸಬಲೀಕರಣ: ಗ್ರಾಮೀಣ ಮಹಿಳಾ ಉದ್ಯಮಿಗಳ ಉತ್ಪನ್ನಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಒದಗಿಸಲು ರಾಜ್ಯದಲ್ಲಿ ಶಿ-ಮಾರ್ಟ್ ಸ್ಥಾಪನೆಗೆ ಆದ್ಯತೆ ನೀಡಲಾಗಿದೆ. ಬೆಲೆ ಇಳಿಕೆಯಾದ ವಸ್ತುಗಳು: ಈ ಬಜೆಟ್ನಲ್ಲಿ ಮುಖ್ಯವಾಗಿ ಆರೋಗ್ಯ ಮತ್ತು ತಂತ್ರಜ್ಞಾನ ವಲಯಕ್ಕೆ ಹೆಚ್ಚಿನ ರಿಯಾಯಿತಿ ನೀಡಲಾಗಿದೆ. ಔಷಧಿಗಳು: 17 ಪ್ರಮುಖ ಕ್ಯಾನ್ಸರ್ ನಿರೋಧಕ ಔಷಧಿಗಳ ಮೇಲಿನ ಮೂಲ ಅಬಕಾರಿ ಸುಂಕವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಾಗಿದೆ.
7 ಬಗೆಯ ಅಪರೂಪದ ಕಾಯಿಲೆಗಳಿಗೆ ಬಳಸುವ ಚಿಕಿತ್ಸೆ ಮತ್ತು ಪೌಷ್ಟಿಕ ಆಹಾರದ ಮೇಲಿನ ಆಮದು ಸುಂಕವನ್ನು ರದ್ದುಗೊಳಿಸಲಾಗಿದೆ. ತಂತ್ರಜ್ಞಾನ, ಮೊಬೈಲ್ ಫೋನ್ ಮತ್ತು ಚಾರ್ಜರ್ಗಳ ಬಿಡಿಭಾಗಗಳ ಮೇಲಿನ ಆಮದು ಸುಂಕವನ್ನು ಕಡಿಮೆ ಮಾಡಿರುವುದರಿಂದ ಇವುಗಳ ಬೆಲೆ ಇಳಿಕೆಯಾಗಲಿದೆ. ಸೌರ ಫಲಕ ತಯಾರಿಕಾ ಬಿಡಿಭಾಗಗಳು ಮತ್ತು ಮೈಕ್ರೋವೇವ್ ಓವನ್ಗಳ ಬಿಡಿಭಾಗಗಳ ಮೇಲಿನ ಸುಂಕ ಇಳಿಕೆಯಾಗಿದೆ. ಇತರ ವಿದೇಶಿ ಟೂರ್ ಪ್ಯಾಕೇಜ್ಗಳ ಮೇಲಿನ ತೆರಿಗೆ ದರವನ್ನು ಶೇಕಡಾ 2ಕ್ಕೆ ಇಳಿಸಿರುವುದರಿಂದ ವಿದೇಶಿ ಪ್ರವಾಸ ಮತ್ತು ಹೊರದೇಶದ ಶಿಕ್ಷಣ ಅಗ್ಗವಾಗಲಿದೆ. ಚರ್ಮದ ಪಾದರಕ್ಷೆಗಳ ಕಚ್ಚಾ ವಸ್ತುಗಳು ಮತ್ತು ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿ ಉತ್ಪಾದನಾ ವೆಚ್ಚ ಕಡಿಮೆಯಾಗಲಿದೆ. ಬೆಲೆ ಏರಿಕೆಯಾದ ವಸ್ತುಗಳು, ಸಿಗರೇಟ್ ಮತ್ತು ತಂಬಾಕು ಉತ್ಪನ್ನಗಳ ಮೇಲಿನ ಸುಂಕವನ್ನು ಹೆಚ್ಚಿಸಿರುವುದರಿಂದ ಇವುಗಳ ಬೆಲೆ ಏರಿಕೆಯಾಗಲಿದೆ. ಮದ್ಯದ ಮೇಲಿನ ತೆರಿಗೆಯೂ ಹೆಚ್ಚಾಗಿದೆ. ಷೇರು ಮಾರುಕಟ್ಟೆ ವಹಿವಾಟು ತೆರಿಗೆಯನ್ನು ಶೇಕಡಾ 0.02ರಿಂದ ಶೇಕಡಾ 0.05ಕ್ಕೆ ಹೆಚ್ಚಿಸಲಾಗಿದೆ. ಇದರಿಂದ ಷೇರು ವಹಿವಾಟು ದುಬಾರಿಯಾಗಲಿದೆ. ಆಮದು ಮಾಡಿದ ಛತ್ರಿಗಳು, ಎಟಿಎಂ ಯಂತ್ರಗಳು, ಐಷಾರಾಮಿ ಕೈಗಡಿಯಾರಗಳು ಮತ್ತು ಫೋಟೋಗ್ರಫಿ ಉಪಕರಣಗಳ ಬೆಲೆ ಏರಿಕೆಯಾಗಲಿದೆ. ಸಾರಾಂಶ: ಈ ಬಜೆಟ್ನಲ್ಲಿ ಸರ್ಕಾರವು ಆರೋಗ್ಯ ಮತ್ತು ಸ್ಥಳೀಯ ಉತ್ಪಾದನೆಗೆ ಹೆಚ್ಚಿನ ಉತ್ತೇಜನ ನೀಡಿದೆ. ಆದ್ದರಿಂದ ಔಷಧಿಗಳು ಮತ್ತು ಮೊಬೈಲ್ನಂತಹ ವಸ್ತುಗಳು ಅಗ್ಗವಾಗಿದ್ದರೆ, ಆರೋಗ್ಯಕ್ಕೆ ಹಾನಿಕಾರಕವಾದ ತಂಬಾಕು ಮತ್ತು ಮದ್ಯದಂತಹ ವಸ್ತುಗಳು ದುಬಾರಿಯಾಗಿವೆ. ಇವಿಷ್ಟು ಈ ಬಾರಿಯ ಕೇಂದ್ರ ಬಜೆಟ್ನ ಪ್ರಮುಖ ಅಂಶಗಳಾಗಿತ್ತು. ಧನ್ಯವಾದಗಳು.